ಸಾವಕಾಸಿ ಬಾ. ಹೊಸ್ತಾಗಿ ಮದುವೆ ಆದ ಹೆಂಗಸರು ಹೆಂಗ್ ನಡಿತಾರಂದ್ರ ಮೈಯಾಗಿಂದು ಏನನ್ನ ಉದುರಿ ಬೀಳತತಿ ಅನ್ನೋ ಥರ ನಡಿತಾರ. ಬಾ ಬಾ ಒಂದು ಸ್ವಲ್ಪ ಸಾವಕಾಸಿ ಬಾ. ಬಾ ಹೆಂಗ ಬರಕತ್ತೀಯಲ್ಲ ಬಾ ಬಾ. ಮುಂದಾಲ್ ಹೇಳ್ಕೊಂಬೈತೆ ಅಂತೇಳಿ ಒಂದು ಸ್ವಲ್ಪ ನೋಡು ಕಾಣುತ್ತಾರೆ. ಇದ್ದಿದ್ದ ಒಂದು ಸಿಡಿ ಕಾಣ್ತೀನಿ ನಿನ್ನ ತೆನಿ. ಹೆಂಗ್ ಬರ್ತಾವ ನೋಡ್ರಿ. ಹೇ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂತ ಕೇಳಿದ್ರ 3 ಮತ್ತು 1 ಅಂದಿತ್ಲ ಅಂತ ಇಂತ ಹಾಕಿ ನೋಡಿ. ಏ ಭಾಳ ಹಚ್ಕೊಂತೀವಿ ಬನ್ನಿ. ಮದ್ವಿಕ್ಕಿಂತ ಮುಂಚೆ ಮಾತಾಡ್ಬೇಕಾದ್ರ 3 ಫುಟ್ ಜಿಗಿದು ಮಾತಾಡ್ತಿದ್ಲು. ಇವಾಗ ನಾಚಿನಿಂದ ಹೆಂಗ್ ನಿಂತಾಗ ನೋಡಿ. ನಿನಗೇನ್ ತಿಳಿತೈತಿ? ಮದುವೆ ಆಗಿತ್ತು ಮತ್ತೊಂದ್ ಜೊತೆ ಮಜಾ ಮಾಡ್ಬೇಕಾದ್ರೆ ಆ ಮಾತ್ರ ಬ್ಯಾರೆ ಇರ್ತೈತಿ. ಇನ್ ಮದ್ವೆ ಆದ್ಮೇಲೆ ಗಂಡನ ಜೊತೆ ಅವ್ರ ಮನೆಯಾಗ ನಡ್ಲಿಕ್ಕೆ ಹೋಗ್ಬೇಕಾದ್ರ ಅದ್ರ ನಡಿಗೆನೋ ಬ್ಯಾರೆ ಇರ್ತೈತಿ. ನಾನೇನಾದ್ರೂ ನಿನ್ನ ಬಾಜು ಇದ್ದಾಗ್ಲೂ ಹೆಂಗ್ ಬೇಕಂಗ್ ಮಾಡಿದ್ನಂದ್ರ ಮುಂದೆ ಕೂತ್ ಮಂದಿ ಏನಂತಾರ, ನೋಡಪ್ಪ ಗಂಡ ಪಕ್ಕದಲ್ಲಿ ಇರ್ಬೇಕಾದ್ರೆ ಎಷ್ಟು ಗಂಡ್ರಾಮಿ ಹಂಗ ನಡೀತಾಳ ನೋಡಿಕಿ ಅಂತ. ಇಷ್ಟು ನಾಜುಕಾಗಿ ಬರಾಕತ್ತಿದ್ದೆ. ಇವಾಗ ನೀನು ನಾಚಿಗಿಂದ ನಡಿತೀಗಿ 4 ದಿವಸ ಹೋದ್ಮೇಲ ಡುಬ್ಬತ್ತೇರಿ ಹಂಗ ಬಡಿತೀವಿ ನೋಡ. ನಾನು ಪಡಿತೀನಿ ಗಂಡದವ್ ಹೇಳ್ತೀವಿ ಎದ್ರಾಗೂ ಕಮ್ಮಿ ಮಾಡಬಾರ್ದು. ಆದ್ರೆ ಹೇಳ್ಬಿಟ್ಟು ಬಟ್ಟಿಗಿಲ್ಲ ಅಂದ್ರೆ ಬಿಡ್ತೀನಿ. ಗಂಡನ ಇಲ್ಲ ನನ್ನ ಗುಡುಗುಡ ಗುಂಡ ಅಂತ ಹೇಳಿ ಡುಬ್ಬ ಬಡಿತೀನಿ. ನಾನು ಅದಕ್ಕ ಹೇಳ ಸುಂದ್ರಿ ಬಲ ಬಂದಿದ್ದಿ ಸುಂದ್ರಿ ನೀವು ಅಂತೂ ಇಂತೂ ನಮ್ಮಿಬ್ಬರದು ಮದ್ವೆ ಆಯ್ತು. ಇವಾಗ ಮುಂದೆ ಎಲ್ಲಿ ಹೋಗನಿ ಸುಡುಗಾಡಿಗೆ? ನಿಮ್ಮ ಅವನ ಹೊಸದಾಗಿ ಮದುವೆ ಆದವರೆಲ್ಲ ಸುಡುಗಾಡಿಗೆ ಹೋಗ್ತಾರ. ಮದುವೆ ಆಗೈತಿ ಎಲ್ಲಿ ಹೋಗೋಣ ಸೋಮನ ಹೆಂಗ್ ಮಾಡೋಣ ಅಂತ ಕೇಳಿದ್ರೆ ಏನ್ ಹೇಳ್ತಾರ? ಮದುವೆ ಆಗೋಪ್ಪ ಬಹಳ ಕಷ್ಟಪಟ್ಟು ತ್ರಾಸ ತಗೊಂಡು ಗುಡ್ಡಾಡಿ ಮದುವೆಯಾಗಿ ಬಂದೀವಿ. ಆದಷ್ಟು ಲಘುನ ನಮ್ಮ ಬಾಳೆನ ಮೂರ ಬಟ್ಟಿ ಮಾಡ್ಲಾರ್ದೆ ಒಂದ್ ಸ್ವಲ್ಪ ದಿನ ಎಂಜಾಯ್ ಮಾಡ್ತೀವಿ. ಆಮೇಲೆ ನಮ್ಮ ಮನಸ್ಸಿಗೆ ಬಂದಂಗ ದಾರ ದಿಕ್ಕ ಮಾಡಿ ಸತ್ಯನಾಶ ಮಾಡೋದ್ ಕೇಳ್ಕೊಳಕ್ ಹೋತಾರ. ಹೌದು ಹಿಂಗಂತಿ. ಹೌದು ಸುಂದ್ರಿ ಹಂಗಾದ್ರ ಹೌದು. ಮೊದಲು ಯಾಕೆ ದೇವ್ರ ಗುಡಿಗೆ ಹೋಗ್ತಾರಲ್ಲ, ಯಾಕೆ ಹೊಸದಾಗಿ ಮದ್ವೆ ಆದವ್ರು? ಇರ್ಬಿಡು. ಈಗ ನಾವ್ ಯಾವ ದೇವ್ರಿಗೆ ಹೋಗ್ಬೇಕು, ಯಾವ ಬಸ್ಸಿಗೆ ಹೋಗ್ಬೇಕು, ನಾನು ಹೇಳ ಯಾವ ಗುಡಿಗೆ ಹೋಗ್ಬೇಕು ನಾನು ಹೇಳು. ಇಲ್ಲೇ ನಮ್ಮೂರು ರಾಜನಾಗ ಬಸ್ ಹತ್ತಿ ಬಿಡಲ್ಲ. ಬಸ್ ಹತ್ತಿ ತಿರುಪತಿ ಹೋಗ್ಬಿಡಲ್ಲ. ತಿರುಪತಿ ತಿಮ್ಮಪ್ಪ ತಾತ. ತಿರುಪತಿ ತಿಮ್ಮಪ್ಪ ತಾತ ಹೋಗ್ಬಿಡಲ್ಲ. ತಿರುಪತಿ ಬ್ಯಾಡ ಬಿಡಿ ಹೆಂಗಂತಿ ಹಂಗ. ಇಲ್ಲ ವೆಂಕಟರಮಣ ಗೋವಿಂದ ಹೋಗ್ಬಿಡಲ್ಲ. ಇಲ್ಲ ತಿರುಪತಿ ಹೋಗ್ಬಿಡಲ್ಲ. ತಿರುಪತಿ ಹೋಗಿ ಬಸ್ಸಿನಾಗ ಟಿಕೆಟ್ ಬುಕ್ ಮಾಡ್ಕೊಂಬಂದ್ಬಿಡ್ತು. ಒಂದಿನ ಮುಂದೆ ಬುಕ್ ಮಾಡ್ಕೊಂಬಂದು ಅವು ನಮ್ಮ ಲಜರಿ ಬಸ್ನಾಗ ಹೋಗ್ಬಿಡಲ್ಲ. ಅವು ನಾಳೆ ಬಸ್ಸಿನಾಗ ಬಸ್ ಯಾವಾಗ ಬಿಡ್ತಂದ್ರ ಡ್ರೈವರ್ ಕುಂತಿರ್ತಾನ, ಇಂದ ಲೈಟ್ ಹಾರಿಸ್ಬಿಡ್ತಾನ. ಅವಾಗ ನಾವಿಬ್ರು ಬೆಳ್ಳ ತಕ್ಕನ ಮಾಡಿಕ ಅಂತ ಹೋಗ್ಬೋದು. ಏನಂತ ಕೇಳ್ತೀಯಲ್ಲ ನಿಮ್ಮ ಅವನ ನಿದ್ದಿನ ಕತ್ಲಿತ್ತಂದ್ರ ಭಾಳ ಚಂದ ನಿದ್ದೆ ಮಾಡ್ತಿದ್ದೆ. ಆದ್ರೆ ನಿಮ್ಮ ಮನೆ ನಿದ್ದಿನ ಮಾಡಿಲ್ಲ. ಯಾಕಂದ್ರ ನಾ ಮಲಗೋತ್ನೇವ್ ದೀಪ ಆರಸು ದೀಪ ಬಿಡಕೈ ದೀಪ ಈಗ ಏನ್ ಹಿಡ್ಕೊಂಡು ಆಗದ ಆರಿ ಕಾಶಿ ಇಟ್ಬಿಡ್ತೀನಿ. ದೀಪ ಆರಸ್ ಅಂತಿದ್ದೆ. ಆ ದೀಪ ಆರಿಸ್ಲಾರ್ದ ಏನ್ ಮಾಡ್ತಿದ್ದಿ? ಮತ್ ನಾನೇ ಮಾಡ್ತಿದ್ದೆ. ಇನ್ನೇನೈತಿ, ನೀನು ದೀಪ ಆರಿಸ್ತಿದ್ದಿ, ನಾನು ಒತ್ತಿ ಏನಿಸ್ತಾ ಇದ್ದೆ. ದೀಪದ ಬತ್ತೀನಿ. ಯಾಕೆ ನಿನಗ ಹೆಚ್ಚಾಗಿದ್ದ ಮಗನ ಎಣ್ಣೆ? ಎದ್ರ ಎಣ್ಣೆ? ಚಿಮ್ಮಣದ ಎಣ್ಣೆ. ಮತ್ತ ಎಲ್ಲೋಡ ಇನ್ನಮ್ಮ ನಾ ಮಲಗೋತ್ನ್ಯಾಗ ಆರಸಂದಾಗ ಆರಿಸ್ತಿ ಚಲೋ ಮಗನ. ಎಲ್ಲಾಂದ್ರ ಏನ್ ಏರಿಸ್ತಿಲ್ಲ ಬತ್ತಿ ಅದ್ರ ಕಿತ್ತಿ ಕೈಯ ಕೊಡ್ತೀನಿ. ಹಂಗ ಮಾಡ್ಬೇಡಿ. ಯಾಕಂದ್ರ ಇವಾಗ ದೀಪದ ಬತ್ತಿ ಭಾಳ ಕಿಮ್ಮತ್ತಾಗೈತಿ. ನೀನು ಆರ್ಸಂದ್ರೆ ಆರಿಸ್ತಿ, ನೀನು 8 ಇಯರ್ಸ್
ಅಂತಿಗೆ ಈಟೀಟ ಎಷ್ಟು ಅವ ನೋಡ್ರಿ ಹಿಂಗ್ ಹಿಡ್ಕೊಂಡ ಕುಂದಿರ್ತೀನಿ ಹಂಗೆ ಹಿಡ್ಕೊಳ ಯವ್ವ ಇದು ಒಂದು ಬತ್ತಲ್ಲ ಏನು ಬಕ್ಕ ಬಾರ್ಲಿ ಬಡಿಲಿ ಎಲ್ಲಿ ಬರ್ತದೆ ಅಲ್ಲಿ ಯಾರು ಬರಕತ್ತಾರಲ್ಲ ನರಸಪ್ಪವ ಎಲ್ಲಿಗೆ ಹೊಂಟಿದ್ಯಲ್ಲ ಎಲೆ ನೀನು ಯಾವ ಊರಲ್ಲೇ ಹಾ ಯಾರಲ್ಲ ನೀನು ಹಾ ನಿನಗೆ ಏನ್ ಸಂಬಂಧ ಹಾ. ಮಾವ ಅಂಬಕ ಚಪ್ಪು ತಂದು ಮಗ ಕೊಡ್ತೀವಲ್ಲ ಮಗನೇ ಆಬಾ ಏನು ಮಾವ ಮಾವ ಅಂಬಕ್ಕೆ ನಿನ್ನ ಮಗನ ಕೊಟ್ಟಿದ್ದೆ ಹಾ. ಇಲ್ಲ ನಿಮ್ಮ ಮೌನ ಕೊಟ್ಟಿದ್ದಾರೆ ಮಗನ ಕರೆಕ್ಟ್ ಹೇಳಿದಲ್ಲ ಮಗನ ಎಲ್ಲ ಮಗನ ಚಪ್ಪಲಿ ತಾಳು ಬರ್ತೀನಿ ಅಂತ ಹೇಳಿದಲ್ಲ ನಿನ್ನ ಕಾಲಗಟ್ಟೆ ಅಂಬಾಕೆ ಒಂದ್ ಸತ ಚಪ್ಪಲಿಲ್ಲ ಎಲ್ಲ ಮಗನ ನೀನು ಅನ್ಕೊಳ್ಸಿ ಹೇಳಿಲ್ಲ ನೀನೇನೋ ಬಸ್ ಸ್ಟಾಂಡ್ ಓಡಾಡಕ್ಕೆ ನೀನು ಹತ್ತಿದ್ದಿ ಇವನ್ ಬ್ಯಾಗ್ ಹಿಂದೆ ಹೊತ್ಕೊಂಡು ಇವನ್ ನನಗೆ ಹೇಳ್ತಾನೆ ನಂಬಿದ ಗೆಳೆಯನ ಮೋಸ ಮಾಡಿ ಹಾ ಮದುವೆ ಮಾಡಿ ಹಾ. ಈಗ ಕಿಲಿ ಅಂತ ಓಡಾಗಿ ಹಾ. ನಿನ್ನ ಮದುವೆ ಮಾಡಿಕೊಂಡು ಹಾ. ನಕ್ಕತ್ತ ನಿಂತ ನೋಡಿ ನನ್ನ ಮುಂದೆ ಹಾ. ಏನೇನು ಗೊತ್ತಿಲ್ಲ ಅನಿಸಿದ್ದಾಗ ನೋಡಿಕೆ ನರ್ಸ್ಯ ನಾ ನಿನ್ನ ಮದುವೆ ಕೈ ಕೊಟ್ಟು ಓಡ್ ಬಂದಿಲ್ಲ ಏನೋ ಮದುವೆ ಹಾಕಿನಂತ ಮಾತು ಕೊಟ್ಟಿದ್ದಪ್ಪ ಅಷ್ಟೇ ಮದುವಾಗಿ ಓಡಿ ಬಂದಿದ್ರೆ ನನಗೆ ಸಿಟ್ಟು ಬರ್ತಿಲ್ಲ ಹಾ. ಮಾತು ಕೊಟ್ಟು ಓಡಿ ಮದುವೆ ಮಾಡ್ಕೊಂಡು ನೋಡು ಅದಕ್ಕೆ ಸಿಟ್ಟು ಬರ್ತಿ ನೋಡು ನನಗೆ ಅವನ್ನ ಮೂಗು ಬೈಯಂಗ ಅವನು ಕತ್ತರಿಸ್ತಾನೆ ನಿಂದು ಕೌತೀನಿ ನಾಲಿಗೆ ಅಲ್ಲ ಅವನ್ದೇನು ಕತ್ತರಿಸ್ತಿ ಕೈ ಬಿಟ್ಬಿಟ್ಟಿ ಬಾಯಿ ಮುಚ್ಚ ಹೇಳ್ತೀನಿ ಹಾ ಅವಂದೇನು ಕತ್ತರಿಸ್ತಿ ಹಾ. ನಂದೇನು ಕೊಯ್ತಿ ಮೂಗು ನಿಂದು ನಾಲಿಗೆ ಕೊಯ್ತೀರಿ ಅವನು ಮೂಗು ಕೊತ್ತರಿಸಿ ನಿನ್ನ ನಾಲಿಗೆ ಕೊಯ್ತಾನ ಏ ಮಗನ ಇವ್ರು ಬರೀ ಬಸ್ ಸ್ಟ್ಯಾಂಡ್ನಾಗ 5 ರೂಪಾಯಿ 10 ರೂಪಾಯಿ ರಿಜಿಸ್ಟ್ ಆಫೀಸ್ನಾಗ ಕುಂದ್ರು ನೀನು ಭಾರಿ ಹೇಳ್ತೀನಿ ಮಾಡಿ ನಾನು ಮೂಗು ಕಟ್ ಮಾಡ್ತಾನಂತ ಸುಂದರಿದು ಕೊಯ್ತಾನಂತ ಏ ಮಗನ ಅವ ಕಟ್ ಮಾಡತ್ತ ನಾವು ಹಿಂಗೆ ಕುಂದಿರ್ತೇನೆ ಇಲ್ಲ ನಾನು ಕುಂದ್ರಲ್ಲ ನೀನು ಹೇಳಿಯ ನಾನು ಅದಕ್ಕೆ ಹಿಂಗೆ ಕೈ ಹಿಡ್ಕೊಂಡು ಬರ್ತೀನಿ ಅವ್ನು ಏನು ಮಾಡಿದ್ರೆ ಮಾಡ್ತೇನೆ ನೋಡು ಮಾತು ಸುಂದ್ರಿ ಅಂದ್ಬೇಡ ಹಾ. ಏನ ನಾನು ಯಾರು ಹೇಳು ಹಾ ಶ್ರೀಮತಿ ಸುಂದರಾಬಾಯಿ ಪರಪುರುಷರ ಹೆಣ್ಮಕ್ಳಂದ್ರೆ ಹೆಂಗೆ ಕಾಣಬೇಕು ತಂಗಿ ಸಮಾನ ಕಾಣಬೇಕು तेरे मेरे बीच में तेरे मेरे बीच में कैसा है ये बंधन अनजाना कैसा है ये बंधन अनजाना मुझे नहीं जाना मुझे नहीं जाना मुझे नहीं जाना मुझे नहीं जाना निन्न प्रेम गीते और बंदी कलम वंदे ಪ್ರೀತಿ ಯಾಕ ಮಾಡತಿ ಇಷ್ಟ ನೀನ ಅವ್ನು ಏನ್ ಮಾಡೋದು ಮಾತು ಕೊಟ್ಟ ಹೊನ್ನ ಮದುವೆ ಆಗ್ಬಿಟ್ಟಲ್ಲ ಅಷ್ಟ ಸುಮ್ಮನೆ ನನಗ ಏನಂತ ತಿಳ್ಕೊಬೇಕ ನನಗ ಏನಂತ ತಂಗಿ ಸಮಾನ ಕಾಣಬೇಕು ಅಬ್ಬಬ್ಬಬ್ಬ. ತಂಗಿ ತಂಗಿ ಅಂತ ಕರೆಯಲೇ ಮಗನ
ತೆಂಗಿ ಅಂತ ಕರಿ. ಅಬ್ಬಬ್ಬಬ್ಬ, ಎಂಥ ತೆಂಗಪ್ಪ ಆಯ್ಕೆ ಹಾ. ನಡುವಿನ ಪೂಜೆ ತಂಗಿ ತೆಗಿ 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 ಅಂತಾಳ ಅಂತ ತಂಗಿ ನೋಡಿಕೆ ನೀ ನಡೆಯಲು ಪೂಜೆ ಹೌದಲ್ಲ ಮಗನ? ತೆಗಿ ತೆಗಿ ಅಂದ್ರೆ ನೀನು ಒಳಗೆ ಕೈ ಹಾಕಿ ಹೊರಗೆ ತೆಗಿತೀನಿ ನಾಲಿಗೆ ಏನ್ ಹಾಕಿಸಿದ್ರು ನಾಲಿಗೆ ಏ ಮಗನ ನಡುವಿನ ಪೀಚಿ ಒಂದು ಯಾಕೆ ತೆಗಿಯಲ್ಲ ಮಗನ ನೀನು? ನೀನ ಹೋಗಿಬಿಟ್ಟಿ ಇದ್ದಿದ್ದು ಒಂದು ನಿನ್ ನುಂಗಿ ಬಿಟ್ಟು ಹಾ ಮತ್ತೆ ನಾನು ಏನ್ ಮಾಡ್ಬೇಕಲ್ಲೇ ಅಪ್ಪ ಮತ್ತೆ ಇವಾಗ ನೀನ್ ಏನ್ ಮಾಡೋದೈತಿ ಅಲ್ಲಿಗೆ ಹೋಗಲ್ಲ ನೀನು? ಇದೇ ಹೊತ್ಕೊಂಡು ಹೋಗ್ತಾ ಇದೀನಿ ಮತ್ತೆ ಈಗ ಎಲ್ಲಿ ಹೌದು ಹೌದು ಇವಾಗ ನೀ ಎಲ್ಲಿ ಹೊಂಟಿದ್ದಿ? ಅಲ್ಲೇ ಹಾ ಏ ಎಲ್ಲ ಶಾಲೆಗೆ ಅಡ್ಡ ಅಡ್ಡ ಬಂದು ಮಾತಾಡಲ್ಲ ಕಡೆ ಆಯ್ತು 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 ಅಲ್ಲೇ ನಾವು ನಾಟಕ ಕಂಪ್ನಿಗೆ ಹೊಂಟಿವಲೇ ಆಯ್ತು. ಹೋಗಿ ಏನ್ ಮಾಡ್ತಿ ಅಲ್ಲಿ ಗುದ್ದಕ್ಕೋ ಏನು ಗುದ್ದಕ್ಕೋ ಹಾ ಏನ್ ಹಾಕಿ ಗುದ್ದಾಕ ಗುದ್ದಾಕ ಏ ಏ ಕುಡಿ ಕುಡಿ ತೋಡಾಕ ಓದು ಕಡ್ಯಾಕ ಅಲ್ಲ ನಮ್ಗೆ ಹಂಗೆ ಬರೋದು ನೆಲ ಮುಂದೆ ಕಳಿಸ್ತಾರ ಹಂಗೆ ಕಲ್ತ್ಕೊಂಡಿರೋದು ಗುದ್ದಾಕ ಅಂದ್ರೆ ಅವರು ಅದೇ ಮಳೆನ ಎದುರು ಸಿಗಿಸ್ತಾರೆ ಕರೆಕ್ಟ್ ಆಗಿ ಹೋಗೋದಿಲ್ಲ ಹೇಳಿ ಅಪ್ಪ. ಇಲ್ಲರೇ ಹೌದು ನಾನು ಬರಲ್ಲ ಮತ್ತೆ ನಿನ್ನಿಂದ ನೀವು ಹೋಗಿ ಏನ್ ಮಾಡ್ತೀವಿ ಅಲ್ಲಿ ಗುದ್ದು ಹೊಡಿತೇನ ಏ ಹಂಗ್ ಮಾಡಿ ಸುಮ್ಮನೆ ಎಲೆ ನೀನ್ ಹ್ಯಾಕ್ ಬರ್ತಾರಪ್ಪ ಹಾ. ಬಂಗಾರ ಅಂತ ಹೇಳ್ತಿ ಸಿಕ್ಕ್ಯಾಳ ಹೌದು. ಬೇಸು ಮಾಡಿಕೊಂಡು ತಿಂಬೋದು ಬಿಟ್ಟು ಹಾ. ಮತ್ತೆ ನನ್ನಿಂದ ಬರ್ದೇನೆ ಏ, ಈಗ ಬೇರೆಯಿಂದ ಕಳಿಸ್ಬಿಡ್ತೀನಿ ಅರ್ಥ ಆಯ್ತಾನೆ ಬೇಸ್ ಬೇಸ್ ಮಾತಾಡ ಇಲ್ಲಿಗೆ ಮದುವೆ ಮಾಡ್ಕೊಂಡಿದ್ದೆ ಸ್ವಲ್ಪ ಬೇಸ್ ಮಾತಾಡ ಇಲ್ಲಿಗೆ ಮದುವೆ ಮಾಡ್ಕೊಂಡಿದ್ದೆ ಇಲ್ಲಿ ಸೈಡ್ ಆಗ್ಬಿಡು ನೀನ್ ನನಗೆ ಕಟ್ ಮಾಡ್ತಾ ಹೇಳಲ್ಲ ಇನ್ನು ಪೂರ ಕಡೆ ಗಂಟೆ ಕಟ್ ಮಾಡಿಸ್ಬಿಡ್ತು ನಾವು ಒಲಿ ಮಾಮಿಗೆ. ಎಲ್ಲಿ ಗೊತ್ತಿ ಮುಂದೆ ನಾನು ನೋಡಿಕೊಂಡು ಹೋಗ್ತೀನಿ ಹಾ ತಾಳಿ ಕಟ್ಟ್ಯಾನ ಹಾ. ಮತ್ತೆ ನನ್ನಿಂದ ನಾಟಕ ಬರ್ತಾನು ಹಾ ನಿನ್ನೆಲ್ಲಿ ಬಿಟ್ಟು ಬರ್ತಾನು ಹೌದಪ್ಪ ನೀನು ನಾಟಕ ಕಂಪ್ನಿ ಏನ್ ಕೆಲಸ ಮಾಡ್ತೀಯ ಇವಾಗ ನೀನು ಇವಾಗ ಅದಂದ್ಯಲ್ಲ ಮತ್ತೆ ಅದ್ರ ಗೇಟ್ ಕೀಪರ್ ಆಗ್ತೀಯ ಏನು ಇವಾಗ ಬಂದಾಳಲ್ಲ ಅದ್ರಂಗ ಮೇಕಪ್ ಮಾಡ್ಕೊಂತ ಹೋಗ್ತೀಯ. ಅಕ್ಕಿನಿಂದ ಬರೋಬ್ರ ಹಾ ಸರಿ ಹೋಗ್ತೀರಿ ಇಬ್ಬರು ಜೋಡಾಕಿ ಅವಳಿ ಜೋಡಿ ಆಗ್ತೀರಿ ಅವ್ರು ಏನ ಎಕ್ಸಲೆಂಟ್ ಇರ್ತೈತಿ. ಹಾ ಸಿರಾ ಉಪ್ಪಿಟ್ಟು ಹೊಡ್ಕೊತ ಹೋಗೋದು ಅಷ್ಟ ಇಬ್ರು ನೋಡಿ ಎಲ್ಲಿ ತಾನೆ ತಾನೆ ತಾನೆ. ನೀ ಅಕ್ಕಿ ಹೋಗ್ಬಿಟ್ಟು ಅಕ್ಕಿ ಬರ್ಬೇಕೆ ನೀನು ಯಾಕ ತಮ್ಮ ಹಿಂಗಾಕ ಮಾಡತಿ ಯಾಕ ತಮ್ಮ ಯಾಕ ಮಾಡಿದಿ ಜನನವರಿಂದ ಸೊಟ್ಟಿ ಮಾಡಿ ಕರೆದಿದಿ ಯಾಕ ತಮ್ಮ ಯಾಕ ಮಾಡಿದಿ ಜೀವನದಲ್ಲಿ ನಾಟಕ ಹೊಂಟಿದೆ ಎಲ್ಲೇ ಇರು ಹೇಗೆ ಇರು, ಎಂದೆಂದೂ ನನ್ನಲ್ಲಿ ನೀ ತುಂಬಿರು. ಎಲ್ಲೇ ಇರು, ಹೇಗೆ ಇರು, ಎಂದೆಂದೂ ಬರಾಕ್ ಹೋಗ್ಬೇಡಿ ಆ ಕಡೆ ಹೋಗ್ಬಿಡು. ಅಲ್ಲೇ ಒಂದು 10 ವರ್ಷಗಳ ಒಂದು ಮಾತು ಹೇಳ ಹಾ ನಾನು ಮದುವೆ ಆದ್ರೆ ನೀನು ಒಂದು ಗುರುತು ಕೊಡ್ತಂತ ಹಾ ಗುರ್ತ ಏ ಅವೆಲ್ಲ ನೋಡ್ತಾಡಿ ಏನ್ ಗೊತ್ತು ಕೇಳಲ್ಲ ಏನು ಗುರ್ತ ಹೇಳು? ಅದೇ ಗಗ್ಗಿರಿ ಕೊಡ್ತಂತ ಹೇಳಲೇಪ್ಪ ನಿತ್ಯ ಹಗಲಿ ಏಳು ಚಿಂತೆ ಭ್ರಾಂತಿಯಲ್ಲಿ ಗತಿಸಿವರು ದುರಂತವನ್ನು ನೆನೆಸಿದ ಗೋಧಿ ಮತ್ತೆ ಮರಳಿ ಬರಲಾಮ ರುದ್ರನ ಮಗಳು ಮಗ ಮಾಡಿದಪ್ಪನ ಮನಸ್ಸು ಅವನಿಗೆ ಮದುವೆ ಮಾಡಿ ಅವನನ್ನ ಈ ಮನೆಯಿಂದಲೇ ದೂರ ಇಟ್ಟರಾಯ್ತು. ಅವನ ಆಲೋಚನೆಯಲ್ಲಿ ಹೆಚ್ಚು ವಿಚಾರಿಸೋದು ಬೇಡ. 3 ದಿವಸದಿಂದ ಊಟ ಉಪಚಾರ ಯಾವುದು ಇಲ್ಲ. ದಯವಿಟ್ಟು ಇವತ್ತೇ ಹಾಲಿನ ದೊಡ್ಡದಿದೆ.
ಮಹಾದೇವಿ, ಮಗ ಮಾಡಿದ ಮಾನಹೀನ ಕೃತಿಗೆ ಈ ಮನೆತನದ ಮಾನವೇ ಮಸಣ್ಣವಾದ ಪ್ರಸಂಗ ಬಂದಿತ್ತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ ಮಗಳು ಪ್ರಾಣವನ್ನೇ ಬಲಿಕೊಟ್ಟ ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರಿಬಾರದು. ಮಗನೆಂಬ ಮಮಕಾರದ ಕಿಚ್ಚನಲ್ಲಿ ಬಿದ್ದು ಉಚ್ಚತನದ ಆವೇಶದಲ್ಲಿ ನಿನ್ನ ಎತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು ಮಹಾದೇವಿ. ಅದಕ್ಕಾಗಿ ನ್ಯಾಯದ ನಡೆಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ನನ್ನ ಮನದಲ್ಲಿ. ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಮಹಾದೇವಿ, ನಾನು ಕೇಳೋ ಪ್ರಶ್ನೆಗೆ ಮರು ಉತ್ತರ ಅಷ್ಟೇ ಕೊಡು, ಹೆಚ್ಚಿಗೆ ಮಾತನಾಡಬೇಡ. ಅದೇನು ಅಂತ ಕೇಳಿ. ನಾನು ನಿನಗೆ ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ, ಅಂದ್ರೆ ನನ್ನ ಪಾಲಿನ ದೇವರು ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತ್ಯ ಅದವಳ ಧರ್ಮ, ಅಲ್ಲದೆ ಅವಳ ಆದ್ಯ ಕರ್ತವ್ಯ ಕೂಡ ಹೌದು. ಹೌದಲ್ಲವೇ? ಹೌದು. ಒಂದು ವೇಳೆ ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅಂತವಳು ಸತ್ಯ ಇಲ್ಲ, ಪತಿಗೆ ದ್ರೋಹ ಮಾಡಿದ ಸತ್ಯ ದ್ರೋಹಿ ಅವಳು. ಸರಿ, ಹಾಗಾದರೆ ಈಗ ನಾನೊಂದು ಮಾತು ಕೇಳ್ತೀನಿ ಮಹಾದೇವಿ. ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು ಮಹಾದೇವಿ. ನೋಡಿ, ಮಾತಿನ ಮರ್ಮವನ್ನು ತಿಳಿಯದೆ ವಚನ ಕೊಟ್ಟು ವಚನ ಹೀನಲಾಗುವುದಕ್ಕಿಂತ ಮಾತಿನ ಒಳಗುಟ್ಟನ್ನ ತಿಳಿಯುವುದು ಒಳ್ಳೆಯದಲ್ವೇ? ಅದಕ್ಕೆ ಮೊದಲು ನಿಮ್ಮ ಮಾತಿನ ಅಂತರಂಗವನ್ನ ಬಹಿರಂಗಪಡಿಸಿ. ಯಾಕೆ? ಸತ್ಯ ಆದವಳ ಪತಿಯ ಆಜ್ಞೆಯನ್ನು ಪತಿಯ ಧರ್ಮವೆಂದು ಈಗ ತಾನೇ ನಿನ್ನ ನಾಲ್ಕಿನಿಂದ ನೀನು ನುಡಿದಿರಬೇಕು. ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ಲವೋ ಅಷ್ಟೇ ಹೇಳು. ಆಯ್ತು, ಖಂಡಿತವಾಗೂ ನಿಮ್ಮ ಮಾತು ನಡೆಸ್ಕೊಡ್ತೀನಿ. ಹೆತ್ತವರ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಆದರೆ ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀನು ತಂದ ಈ ಹಾಲು ನಿನ್ನ ಕೈಯಾರ ನಿತ್ಯ 10 ಗಂಟೆಗೆ ನಿನ್ನ ಮಗ ಕುಡಿಯಬೇಕು. ಆದರೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ವಿಷ ಕೊಡಿಸಿ ಕೊಂದು ಬಿಡ. ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಲಬೇಕೆ? ಅಮೃತ ಉಳಿತು ಆ ವಸ್ತುವಿಂದ ಇವತ್ತು ವಿಷ ಉಳಿಸ್ಬೇಕೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೌದು ಮಹಾದೇವಿ, ಹೌದು. ನೀನು 9 ತಿಂಗಳು ಹೊತ್ತು ಎತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಳಿಸಿದ ಎತ್ತ ಕರುಳಿನ ಕೊರಗು ನನಗೂ ಗೊತ್ತು. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಎತ್ತ ಮಗನ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವ ಕರ್ಮ ಎತ್ತವರ ಹಣೆಬರದಲ್ಲಿ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದೇ ಸಾಧ್ಯವಿಲ್ಲ. ಮಹಾದೇವಿ, ಮಗನೆಂಬ ಮಮಕಾರ ಸುಟ್ಟಾಕು ನಿನ್ನ ಮನೆತನದಲ್ಲಿ. ಮನೆತನದ ಮಾನವನ್ನು ಉಳಿಸಲು ಮುಂದಾಗು. ಏಕೆಂದರೆ ಎತ್ತ ಮಕ್ಕಳ ಪ್ರಾಣಕ್ಕಿಂತ ಮನೆತನದ ಮಾನ ಬಹಳ ಪ್ರಾಮುಖ್ಯವಾಗಿದೆ. ಇದು ನಿಜವಾದ ಮಾನವ ಧರ್ಮ. ಈ ಮನೆಯ ಮಾನಕ್ಕಾಗಿ ನಿನ್ನ ಎತ್ತ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಬೇಕು ಮಹಾದೇವಿ. ಸ್ವಾಮಿ, ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ಭಯ ಪಡ್ತಾ ಇಲ್ಲ. ಆದ್ರೆ ತಾಯಿದ್ದ ಮಗನಿಗೆ ತಾಯಿಯಾದವಳೆ ಹಾಲಿನಲ್ಲಿ ವಿಷ ಹಾಕಿಕೊಳ್ಳುವ ಯಾವ ತಾಯಂದ್ರ ಅದು ಉಂಟೆ ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಶ್ರೀನ ಅಗ್ನಿಗೆ ಅವನ ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನುಸಿಗೆ ಗಂಡನ ಮಾತಿಗೆ ಕಟ್ಟು ಬಿದ್ದು ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನವನ್ನು ಕಳೆಯಲು ನಿನ್ನ ಮುಂದಾದ ನಿನ್ನ ಎತ್ತ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಹಾದೇವಿ. ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಪ್ರಾಣವಾದರೂ
ಮಾಡಬೇಕು ಎಂಬ ಈ ಕವಿಗಳನ್ನು ನಾನು ನುಡಿದಿರುವೆ ಮಹಾದೇವಿ. ನನ್ನ ಮಹಾದೇವಿ, ಈಗ ನನಗೆ ಹೆಚ್ಚಿಗೆ ಮಾತನಾಡುವ ಉದ್ದೇಶವಿಲ್ಲ. ಈಗ ನಂದು ಒಂದೇ ಮಾತು. ಯಾವುದು? ನಿನಗೆ ಮಗ ಬೇಕು, ಮಂಗನ ಬೇಕು. ನಿನಗೆ ಮಗ ಬೇಕು, ಮಂಗನ ಬೇಕು. ಏನ್ ಮಹಾದೇವಿ, ನಿನಗೆ ಯಾವುದು ಬೇಕು? ನಿನಗೆ ಪ್ರಶ್ನೆಗೆ ತಂದೇನು ಅಂತ ಉತ್ತರ ಸುಮ್ಮನೆ ಮಗ ಮತ್ತು ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿದ್ದಂತೆ. ಅದರಲ್ಲಿ ಯಾವುದನ್ನ ಬೇಕು ಅನ್ಲಿ, ಯಾವುದನ್ನ ತಿರಸ್ಕರಿಸ್ಲಿ, ಸತಿ ಧರ್ಮದ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಕೇಳುವುದು ಒಂದನ್ನೇ. ಯಾವುದು? ಮಗ ಹೋದರೂ ಬಾಗಲೇಬೇಕು, ಮಗ ಹೋದರೂ ಬಾಗಲೇಬೇಕು, ಮಗ ಹೋದರೂ ಬಾಗಲೇಬೇಕು. ಅದುವೇ ಸತ್ಯ ಧರ್ಮ. ಚಬಾಸ್ ಮಹಾದೇವಿ, ಚಬಾಸ್. ನಿಜವಾದ ಮಾತು ಮಾತನಾಡಿರುವೆ ಹೆಣ್ಣಿನ ಸ್ಥಾನದಲ್ಲಿ ನಿಂತು. ನೋಡು, ಈಗ ಮಾಂತೇಶ್ ಬರುವ ಸಮಯ. ಎತ್ತ ತಾಯಿ ಕೈಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿದೆ. ಇವತ್ತು ನಿನ್ನ ಕೈಯಾರ ಕುಡಿಸುವ ಹಾಲಿನಲ್ಲಿ ಈ ವಿಷ ಹಾಕಿ ಕುಡಿಸಿ ಕೊಂದು ಬಿಡುವ ಅವನ. ಇವತ್ತು ಒಂದು ವೇಳೆ ನಿನ್ನ ಎತ್ತ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಲಿದ್ದರೆ, ನಿನ್ನ ಕೊರಳಿಗೆ ತಾಳಿ ಕಟ್ಟಿದಿ ನಿನ್ನ ಗಂಡ, ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೇನೆ. ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನನ್ನ ನಾಳಾಗಿದೆ ನಿನಗೆ. ಮಗ ಮಾಡಿದ ತಪ್ಪಿಗೆ ಯಾವರನ್ನು ಉಳಿಸಿಕೊಳ್ಳಬೇಕೋ ಯಾವರನ್ನು ಕಳೆದುಕೊಳ್ಳಬೇಕು ಎಂಬ ನಿರ್ಧಾರ ಅದು ನಿನಗೆ ಬಿಟ್ಟಿದ್ದು. ಮಗ ಮಾಡಿದ ತಪ್ಪಿಗೆ ಮಹಾದೇವಿ, ನೋಡು, ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಮನೆಯಲ್ಲಿ ಇರಬಾರದು. ಮಗನ ಹೆಣ ಮನೆಯಲ್ಲಿ ಬಿತ್ತಿರಬೇಕು. ಇಲ್ಲದಿದ್ದರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಅದು ನಿನ್ನದಲ್ಲ. ನಿರ್ಧಾರ ಮಾಡು ಮಹಾದೇವಿ. ಶಾಂತಿಯಲ್ಲಿದೆ ಬೀಳ್ಗಾಳಿಯೇ ಬೀಸಿದೆ. ಬೆಚ್ಚಿರೆ ಪ್ರಭಾ, ಬೆಚ್ಚಿರೆ ನಾಡ ಬಾದ ಬಿದ್ದಲಿಕ್ಕಿದ್ದಕ್ಕೆ ಬೆಚ್ಚಬೇಕು ಪ್ರಭಾ, ಬೆಚ್ಚಬೇಕು ತೆತ್ತ. ಮಗನೆಂಬ ಹಸಿ ಮಾಂಸದ ಮುಟ್ಟೆಯನ್ನಾಗಿ ಮಾಡಿ ತುತ್ತ ಉಡಿಯಲ್ಲಿ ಕಟ್ಟಿದೆ. ನನ್ನ ಹತ್ತುಗಳ ಕಣ್ಣಿಗೆ ಬೀಳದಂತೆ ತನಗೆ ಎಚ್ಚರ ವಹಿಸಿದೆ. ಆದ್ರೆ ಇದು ತಂದೆ ಆ ಹಸಿ ಮಾಂಸವನ್ನು ತಿನ್ನುವ ಹಸಿನ ಹುಳಿಯನ್ನಾಗಿ ತಿಳಿಸಿದೆ. ಈ ಹಸಿ ಮಾಂಸ ತಿಂದ್ರೆ ಬಾಳಿಗೆ ನಂಚು ಅಂತ ತನಕ ಗೊತ್ತು. ಆದ್ರೆ ತಿನ್ನದೆ ಹೋದ್ರೆ ನರಕಕ್ಕೆ ದಾರಿ ಅಂತ ಕಟ್ಟಪಡಿ ಅಂತ ಮಾಡಿದೆ. ಬೆಚ್ಚಬೇಕು
ಬೇಕು ಪ್ರಭಾ, ಬೆಚ್ಚಬೇಕು ನಿನ್ನನ್ನು ಕಿತ್ತಕ್ಕೆ. ಒಬ್ಬ ವ್ಯಕ್ತಿಗಳು ಒಂದು ಹೆತ್ತ ನನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಬೇಕೆ? ಇಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ಪುಣ್ಯ ಭಾರತ ಭೂಮಿಯಲ್ಲಿ ಪಾಪವನ್ನು ಉಳಿಯಲ್ಲಿ ಕಟ್ಕೊಳ್ಳೆ, ಸಾಧ್ಯವಿಲ್ಲ. ನನ್ನ ಹೆತ್ತ ಕರಳು ಕಲ್ಲಾಗಲೇಬೇಕು, ಕಟ್ಟಿಕೊಂಡ ಬದುಕಿ ಉಳಿಯಲೇಬೇಕು. ಕಲ್ಲಾಗು, ಕಲ್ಲಾಗು. ಮಗ ಕುಡಿಯುವ ಹಾಲಿನಲ್ಲಿ ವಿಷ ಬೆರೆಸಿದ್ದೇನೆ. ಇದು ಸತ್ಯ ಧರ್ಮ. ನನ್ನ ಭಕ್ತಿ ಇದ್ದದ್ದನ್ನು ಕೇಳ್ಕೊತಾ ಇದ್ದೇನೆ. ಇಷ್ಟು ದಿವಸ ನಾನು ಮಾಡಿರೋ ಪೂಜೆ ಪುರಸ್ಕಾರ ನಿನಗೆ ಒಪ್ಪಿಗೆ ಆದ್ರೆ, ಈ ಭಕ್ತಳ ಮೇಲೆ ನಿನಗೆ ದಯೆ ಕರುಣೆ ಇದ್ದಿದ್ದೆ ಆದ್ರೆ, ಈ ವಿಷದ ಹಾಲು ಅಮೃತವಾಗಬೇಕು. ನನ್ನ ಮಗ ಬದುಕಿ ಉಳಿಬೇಕು. ಈ ಜಗತ್ತಿನಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊತೀನಿ. ನನ್ನ ಮಗ ಬದುಕಬೇಕು, ನನ್ನ ಮಗ ಬದುಕಬೇಕು. ಏನಮ್ಮ ಮಗು ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವೆಯಲ್ಲ, ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ಈ ಜಗತ್ತಿನಲ್ಲಿ ನಾನು ಎಷ್ಟೋ ತಾಯಿಯಂದರು ನೋಡಿದ್ದೇನೆ, ಆದರೆ ನಿನ್ನಂತಹ ತಾಯಿ ಕರುಳು ನಾನು ಎಲ್ಲಿಯೂ ಕಂಡಿಲ್ಲ ತಾಯಿ. ನಿಜ ಮಹೇಶ, ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಯಂದ್ರ ನೀನು ಕಂಡಿರ್ಬೋದು, ಆದ್ರೆ ಮಗನ ಮೇಲಿನ ಮಮತೆ ಹೆಚ್ಚಾಗಿ ಇಂಥ ಹಾಲನ್ನು ಕುಡಿಸುವ ತಾಯಿಯನ್ನ ನೀನು ಎಲ್ಲಿಯೂ ಕಂಡಿರ್ಲಿಕ್ಕಿಲ್ಲ ಮಗ, ಎಲ್ಲಿಯೂ ಕಂಡಿರ್ಲಿಕ್ಕಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಸತ್ವ ಪರೀಕ್ಷೆ ಇದು. ಹುಟ್ಟಿದ್ದು ನಿನ್ನಂತಹ ಪುಣ್ಯವಂತ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವೋ ಅಥವಾ ನಿನ್ನಂತಹ ಮಗಳನ್ನ ಎತ್ತಿದ್ದು ನನ್ನ ಪುಣ್ಯನೋ? ಆ ದೇವರಿಗೆ ಗೊತ್ತು, ಆ ದೇವರಿಗೆ. ಅಮ್ಮ, ಯಾಕಮ್ಮ ಕಣ್ಣೀರು? ಹಾಲು ಕುಡಿಸುವ ಸಂತೋಷಕ್ಕಾಗಿ ತೀರ್ಕೊಳ್ಳಪ್ಪ ಹಾಲು. ಅವರೇ, ಸಂತೋಷಕ್ಕಾಗಿ ಯಾವತ್ತೂ ಕಣ್ಣೀರಾಗಬಾರ್ದಮ್ಮ.